ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಗೆ ಸೇರಿದ ದೊಡ್ಡಕಬ್ಬಳ್ಳಿ ಗ್ರಾಮದ ಕೆರೆಗೆ ನೀರು ತುಂಬಿಸಲು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಯಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ಅವರ ದೂರದೃಷ್ಟಿಯ ಯೋಜನೆಯಾದ ಕೋಡಿಹಳ್ಳಿ ವ್ಯಾಪ್ತಿಯ ಕೆರೆಗಳಿಗೆ ಆರೋಬಲೆ ಏತ ನೀರಾವರಿಯಿಂದ ನೀರು ತುಂಬಿಸುವ ಯೋಜನೆ ಇದಾಗಿದೆ. ದೊಡ್ಡಕಬ್ಬಳ್ಳಿ ಕೆರೆಗೆ ಆರೋಬಲೆ ಏತ ನೀರಾವರಿ ಯೋಜನೆಯ ಮೂಲಕ ದೊಡ್ಡಕಬ್ಬಳ್ಳಿ ಕೆರೆಗೆ ನೀರು ತುಂಬಿಸಿ ಈ ಕೆರೆಯಿಂದ ಏತ ನೀರಾವರಿ ಮೂಲಕ ಗಡಿ ಗ್ರಾಮಗಳಾದ ಹುಣಸನಹಳ್ಳಿ, ಕೊಳಗೊಂಡನಹಳ್ಳಿ ವ್ಯಾಪ್ತಿಯ ಕೆರೆಗಳಿಗೆ ನೀರು ತುಂಬಿಸಿ ಆ ಮೂಲಕ ಕೆಳಗಿನ ಪ್ರದೇಶದ ಕೆರೆಗಳಿಗೆ ಗ್ರಾವಿಟೇಷನ್ ಪವರ್ ಮೂಲಕ ನೀರು ತುಂಬಿಸುವ ಕೆಲಸ ಇದಾಗಿದೆ. ಈ ಯೋಜನೆಯಿಂದ ಸಾವಿರಾರು ಎಕರೆ ಭೂಮಿ ನೀರಾವರಿ ಯೋಜನೆಗೆ ಒಳಪಡುತ್ತದೆ ಹಾಗೂ ಒಣಭೂಮಿ ನೀರಾವರಿ ಭೂಮಿಯಾಗಿ ಪರಿವರ್ತನೆಯಾಗಿ ರೈತರ ಜೀವನ ಹಸನಾಗುತ್ತದೆ. ಒಟ್ಟಿನಲ್ಲಿ ದೊಡ್ಡಕಬ್ಬಳ್ಳಿ ಗ್ರಾಮಸ್ಥರು ಈ ಯೋಜನೆಯಿಂದ ಫುಲ್ ಖುಷಿಯಾಗಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೆಂಚೇಗೌಡರು ಅಂತ ಇದು ಊರು ಮುಂದಿನ ಕೆರೆ ನೀರು ಇದೇರು ಅಂತ ಹೇಳಿ ಬರಗಾಲದಲ್ಲಿ ಇಂಥ ನೀರು ನಮ್ಮ ಡಿ ಕೆ ಶಿವಕುಮಾರ್, ನಮ್ಮ ಡಿ ಕೆ ಸುರೇಶ್ ಅವರು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಭಾರಿ ಹೆಮ್ಮೆ ಪಡ್ತಕ್ಕಂಥ ಕೆಲಸ. ಮೇನ್ ರೋಡಲ್ಲಿ ಮಾಡಿರ್ತಕ್ಕಂಥ ಕೆಲಸನ 10 ಜನ ನೋಡ್ತಕ್ಕಂಥ ಕೆಲಸ ಇದು. ಅಂಥದ್ರಲ್ಲಿ ಇಂಥ ಕೆಲಸ ಮಾಡೋರಂಥ ಸಾಧನೆ ಮಾಡಿ ನಮಗೆ ನೀರನ್ನು ನಮಗೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವಾಗ ನಮಗೆ ಮಾಡಿರ್ತಕ್ಕಂಥ ಸೌಲಭ್ಯನ ಇವಾಗ ಮಾಡಿರೋದು ಇದು ಇನ್ನೊಂದು ಸುಮಾರು ಜಮಾನದಿಂದನೂ ನೀರು ಬಿಡಲ್ರು ಅಂತಲೇ ಸುಮಾರು ಜನ ಇದನ್ನ ನಮ್ಮನ್ನ ಟೀಕೆ ಮಾಡ್ತಾಯಿದ್ರು. ಅಂಥದ್ರಲ್ಲಿ ನೀರನ್ನು ಇಲ್ಲಿ ದೊಡ್ಡಕಬ್ಬಳ್ಳಿ ಕೆರೆಗೆ ತಂದು ಕೆಡಬಾರ್ದು ಅಂತ ದೊಡ್ಡ ಸಾಧನೆಯನ್ನು ಮಾಡವ್ರೆ. ಅದನ್ನು ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಎಷ್ಟೊತ್ತಲ್ಲಿ ಬಂತು ನೀರು? ಎಷ್ಟೊತ್ತಲ್ಲಿ ಬಂತು ನೀರು? 11 ಗಂಟೆ ಅಂತ ಮಾಜಿ ಉಪಾಧ್ಯಕ್ಷರು ಕೋಡಿಹಳ್ಳಿ ಗ್ರಾಮ ಪಂಚಾಯತಿ. ಏನಪ್ಪ ಅಂದರೆ ಈ ದಿನ ನಮ್ಮ ಕನಕಪುರ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ತುಂಬ ಕಡಿಮೆ ಆಗ್ತಾ ಇತ್ತು. ರೈತರು ತುಂಬ ಸಂಕಷ್ಟದಲ್ಲಿದ್ದರು. ಎಲ್ಲ ಕೊಳವೆ ಬಾವಿಗಳಲ್ಲಿ ನೀರು ಕಡಿಮೆಯಾಗಿ ರೈತರು ತುಂಬ ಸಂಕಷ್ಟ ಅನುಭವಿಸ್ತಾ ಇದ್ರು. ಎಲ್ಲ ಬೋರ್ಗಳು ಬಿಟ್ಬಿಟ್ಟು ಈಗ ಬೇರೆ ಕಡೆ ವಲಸೆ ಹೋಗಿ ರೆಡಿಯಾಗಿದ್ರು. ಆದರೆ ಮೊನ್ನೆ ನಮ್ಮ ಸಂಸದರ ಕಳಕಳಿಯಿಂದ ರೈತರ ಮೇಲೆ ಇರುವಂಥ ಕಾಳಜಿಯಿಂದ ಅವರು ಈ ದಿನ ನಮ್ಮ ಆರುಬಲೆ ಡ್ಯಾಮ್ನಿಂದ ನೀರನ್ನು ಏತ ನೀರಾವರಿ ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದಿದೆ ನೀರು. ಇನ್ನು ಮುಂದೆ ಇದು ನಮ್ಮ ಇಡೀ ಕೋಡಿಹಳ್ಳಿ ಹೋಬಳಿ, ಹುಣಸನಹಳ್ಳಿಯಿಂದ ಬನ್ನಿಂಕೋಡ್ಲಿಂದ ಎಲ್ಲ ಕೆರೆಗಳಿಗೂ ಡಂಪ್ ಆಗುವಂಥ ಯೋಜನೆಯನ್ನು ರೂಪಿಸಿದ್ದಾರೆ. ಒಬ್ಬ ರಾಜಕಾರಣಿಗೆ ಇರುವಂಥ ಕಳಕಳಿ, ರೈತರ ಮೇಲೆ ಇರುವಂಥ ಕಳಕಳಿ, ಬಡವರ ಮೇಲೆ ಇರುವಂಥ ಕಳಕಳಿ ಮತ್ತು ಅಭಿವೃದ್ಧಿನ ಹೆಂಗೆ ಮಾಡಬೇಕು ಅಂತ ನಮ್ಮ ಸಂಸದರು ಮತ್ತು ನಮ್ಮ DCM ಡಿ ಕೆ ಶಿವಕುಮಾರ್ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಇದು ಯಾವ್ಯಾವ ಕೆರೆಗೆ ಲಿಂಕ್ ಆಗುತ್ತೆ ಇದು ನೀರು? ಈಗ ಹುಣಸನಹಳ್ಳಿ, ಬಿಜ್ಜಹಳ್ಳಿ ಕೆರೆ, ಹುಣಸನಹಳ್ಳಿ, ತಾವರೆ ಕೆರೆ, 8 ಕೆರೆಗೆ ಹೋಯ್ತದೆ. ಇಲ್ಲಿಂದ ಇಲ್ಲಿಂದ ನಮ್ಮ ಕೆರೆನೇ ಮೇನು. ತುಂಬಿ ಎಲ್ಲರಿಗೂ ಇದೆ. ಅಲ್ಲಿಂದ ಲಿಫ್ಟಿಕೇಶನ್ ಹುಣಸನಹಳ್ಳಿವರೆಗೂ ತುಂಬದ ಮೇಲೆ ಇದು ನಮ್ದೇ ಮೇನ್ ಕೆರೆ. ಯಾವ ತುಂಬಂಗೆ ಕೆರೆ ತುಂಬಿ ಕೋಡಿ ಹೋಗಿ ಕೆಳಗಡೆ ಕೆರೆ ಹಳ್ಳಿ ಮರ ದೊಡ್ಡ ಕೆರೆ ತುಂಬುತ್ತದೆ. ಇಷ್ಟು ಡೆವಲಪ್ ಮಾಡಿರೋಂಥ ನಮ್ಮ MP ಅವರಿಗೆ ಒಳ್ಳೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ. ಹೇಳಿ, ಮುಂದಿನ ದಿನ ಕಾವೇರಿ ನೀರು ಕುಡಿ ಅಂತ ಹೇಳಿ. ಕಾವೇರಿ ನೀರನ್ನು ಫಸ್ಟ್ ಸಾಂಪಲ್ಗೆ ಇದು ಬಂದಿದೆ. ನೆಕ್ಸ್ಟ್ ಕಾವೇರಿ ನೀರು ಮೈನು ನಮ್ಮ ಕೋಡಿಹಳ್ಳಿ ತಾಲೂಕಿಗೆ ರೈತರ ಜೀವಾಳ, ವ್ಯವಸಾಯನ ಮುಖ್ಯ. ಅದನ್ನ ಅಂತರ್ಜಲ ಮಟ್ಟ ಹೆಚ್ಚಿರೋದು ಬಹಳ ಸಂತೋಷ ಇದೆ. ಮೊನ್ನೆ ತಾನೇ ಹೇಳಿಕೆ ಕೊಟ್ಟವ್ರು ಡ್ಯಾಮ್ ಕೊಟ್ಟಾಗ ಅಲ್ಲಿ ಜಮೀನ ನೀರು ಬಿಟ್ಬಿಟ್ಟು ಡ್ಯಾಮ್ ಕೊಟ್ಟು ನಮ್ಮ ಹಕ್ಕು ನಮ್ಮ ನೀರು ಅಂದ್ರು. ಅದು ಯಾವ್ದು ಆಗ್ಲಿಲ್ಲ. ಇವಾಗ ಈಗ ಅದು ಬೆಳಕಿಗೆ ಬರ್ತಾ ಇಲ್ಲ. ಆ ಸರ್ಕಾರ ಬಂದ್ಮೇಲೆ ಡ್ಯಾಮ್ ಆಯ್ತಾ ಇಲ್ಲ. ಇದು ಅದ್ ಮುಂಚೆ ಬತ್ತು ಮಾತಾಡೋದು. ನಮ್ಮ ನೀರು ನಮ್ಮ ಹಕ್ಕನ್ನು ಯೋಜನೆ ಬತ್ತು. ಬಟ್ ಅದು ಸರ್ಕಾರ ಬಂದ್ಮೇಲೆ ಚಾಲನೆ ಮಾಡ್ತೀವಂದ್ರು. ನಿಂತೋಯ್ತು, ಅದು ಬರಲೇ ಇಲ್ಲ ಚಾಲನೆಗೆ. ಇವಾಗ ತಮಿಳ್ನಾಡು ನೀರು ಬಿಟ್ಟವ್ರು, ಇದೇ ಸರ್ಕಾರ ಬಿಟ್ಟಿರೋದು ನೀರನ್ನ. ಬಟ್ ಇವತ್ತು ಇಷ್ಟು ನೀರು ಕೊಡ್ತಾ ಇಲ್ಲ. ಡ್ಯಾಮ್ ಕಟ್ಟುವಂತ ಕೆಲಸ ಆಗಲಿ, ಅದಕ್ಕೆ ಏನ್ ಬೇಕಾದ ಈ ಸರ್ಕಾರ ಮಾಡ್ತಾ ಇಲ್ಲ. ಹೇಳಿದೆ ಅಷ್ಟೇ. ಈ ನೀರು ತುಂಬಾ ದಿವಸ ಆಗಿತ್ತು ಬಿಡಿ ಮಾಡಿಕೆ. ಇದು ಡ್ಯಾಮ್ ನೀರು ಕೊಡ್ತಾ ಇರೋದು ಇದು ಎಷ್ಟು ಮಟ್ಟ ಒಳ್ಳೇದು ರೈತರಿಗೆ ಇಲ್ಲ ಅಂತ ಇದು ಹೇಳಲ್ಲ. ಕುಡಿಯೋದು ಒಂದು ಒಳ್ಳೆ ಡ್ಯಾಮ್ ಕಟ್ಟರೆ ಇದಕ್ಕಿಂತ ಉನ್ನತ ಉತ್ತಮ ಆಗುತ್ತೆ. ಅದು ಕೆಲಸ ನಮ್ಗೆ ಮಾಡಬೇಕಾದದ್ದು. ಈ ಸರ್ಕಾರ ಮನ್ಸು ಮಾಡಿದ್ರೆ ಆಗುತ್ತೆ, ಮಾಡ್ತಾ ಇಲ್ವೇ? ಬಟ್ ಇದೇ ಸರ್ಕಾರ ಹೇಳಿತ್ತು ನಮ್ಮ ನೀರು ನಮ್ಮ ಹಕ್ಕು ಬನ್ನಿ ಅಂತ ಯೋಜನೆ ಕರೆದಿತ್ತು. ಬಟ್ ಇವತ್ತು ಅದನ್ನ ಕೈ ಬಿಟ್ಟಿದಂತೆ, ಕೈಗೆ ಎತ್ಕೋತಾ ಇಲ್ಲ ಸರ್ಕಾರ. ಅದು ನಮ್ಗೆ ವಿಷಾದನೀಯ ವಿಷಯ. ಅದು ಇದು 1 ಪಟ್ಟಾರ 99 ಪಟ್ಟು ಹೆಚ್ಚು ನಮ್ಗೆ ಡ್ಯಾಮ್ ಕಟ್ಟುವಂತ ನೀರು. ಆ ಕೆಲಸ ಮಾಡ್ಬೇಕು ಈ ಸರ್ಕಾರ. ಇದನ್ನ ನಾವು ಕೇಳ್ಕೊತಾ ಇರೋದು. ಇದನ್ನ ನಿಮ್ಮ ಹೆಸರು ಹೇಳಿ, ಊರು ಹೇಳಿ. ಯಾವ್ದು ಸರ್? ನಮ್ದು ಇದೇ ದೊಡ್ಡಕಬ್ಬಳ್ಳಿ ಸರ್. ನನ್ನ ಹೆಸರು ಮಹಾದೇವ್ ಅಂತ, ಇದೇ ಊರು ಸರ್ ನಾವು.